ಸರಸಕ್ಕೆ ಬಾರೋ ಸರಸರನೆ ಅಂತ ತನ್ನ ಮನೆಗೆ ಕರೆದಿದ್ಲು ಮಳ್ಳಿ. ಸರಸಕ್ಕೆ ಬಾರೋ ಸರಸರನೆ. ಮನೆಗೆ ಬಂದ ಆತನ ಕೈ ಕಾಲು ಕಣ್ಣುಗಳನ್ನ ಪ್ರೀತಿಯಿಂದಲೇ ಕಟ್ಟಿದ್ಲು. ಪೆಟ್ರೋಲ್ ಸುರಿದ ಬೆಂಕಿ ಹಚ್ಚಿಯೇ ಬಿಟ್ಲು, ಪ್ರೇಮಾಗ್ನಿ ಉರಿದಿದ್ದೇಕೆ. ಇಷ್ಟೊತ್ತನ ಈ ವಿಡಿಯೋ ನೋಡ್ರಲ್ಲ, ಎಲ್ಲರೂ ಆಲ್ರೆಡಿ ಮೊದಲು ನೋಡಿರ್ಬೇಕಂತ ಅನ್ಕೋತೀನಿ ರೀ. ಒಂದು ಸರ್ಪ್ರೈಸ್ ನಿಮ್ಮ ಇಡೀ ಜೀವನವನ್ನು ತೊಗೊಂಡ್ಬಿಡುತ್ತೆ. ಘಟನೆ ರಾಜಾಜಿನಗರದ ಆಗೈತೆ ರೀ. ಇವರಿಬ್ಬರು ಒಂದು ವಡಾಫೋನ್ ಸೆಂಟರ್ದಾಗ ಕೆಲಸ ಮಾಡ್ತಿರ್ತಾರೆ. ಇವರಿಬ್ಬರ ಹೆಸರ ಒಬ್ಬರ ಹೆಸರು ಕಿರಣ್ ಅತ್ರಿ, ಹುಡುಗನ ಹೆಸರ, ಆಕೆ ಹುಡುಗಿ ಹೆಸರ ಪ್ರೇಮ ಅತ್ರಿ. ಇವರಿಬ್ಬರು 4 ವರ್ಷದಿಂದ ಒಂದೇ ಸೆಂಟರ್ದಾಗ ಕೆಲಸ ಮಾಡ್ತಾರೆ. ಮುಂದೆ ಒಂದು 2 ವರ್ಷಗಾನ ಅವ್ರಿಗೆ ಲವ್ ಆಗತ್ತೆ ರೀ. ಒಬ್ಬರು ಮ್ಯಾಗ ಒಬ್ಬರದು ಹಂಗೆ ಲವ್ ಆಗಾನ ಆಕೆ ಹುಡುಗಿ ಅವ್ರ ಮನೆಗೆ ಕರ್ಸೋತಾಳ್ರಿ. ಹುಡುಗ ಮಧ್ಯಾಹ್ನ 2 ಗಂಟೆಗೆ ಬಾ, ನನಗೊಂದು ವೆಸ್ಟರ್ನ್ ಸ್ಟೈಲ್ದಾಗ ಒಂದು ಸರ್ಪ್ರೈಸ್ ಕೊಡ್ತೀನಿ ಹೇಳಿ ಹುಡುಗನ ಕರ್ಸ್ಕೊತಾಳ್ರಿ ಮನೆಗೆ. ಈ ಸಂದರ್ಭದಾಗ ಏನಾಗೈತೆ ರೀ, ಹುಡುಗಿ ಏನು ಮಾಡ್ತಾಳೆ, ಹುಡುಗ ಕೈ ಕಟ್ಟಾಳ್ರಿ, ಕೈ ಹಗ್ಗ ತೊಗೊಂಡು ಕಟ್ಟಾಳ, ಮತ್ತು ಕಣ್ಣಿಗೆ ಬಟ್ಟೆ ಕಟ್ಟಾಳ. ಆ ಹುಡುಗ ಅನ್ಕೊಂಡನ ಸರ್ಪ್ರೈಸ್ ಕೊಟ್ಟಾಳ ತೇಸಿಂದ ಹುಡುಗ ಅನ್ಕೊಂಡ್ರಿ. ಬಟ್ ಮುಂದೆ ಅದು ಆ್ಯಸಿಡ್ ಆ್ಯಸಿಡ್ ಅಥವಾ ಪೆಟ್ರೋಲ್ ಐತ್ರಿ ಅದು ಮೋಸ್ಟ್ಲಿ. ಆ ಪೆಟ್ರೋಲ್ ತೊಗೊಂಡಿಸಿಂದ ಪೆಟ್ರೋಲ್ ಹೋಗಿ ಆಳಾಗೆ ಸಡನ್ನಾಗಿ ಒಮ್ಮೆ ಬೆಂಕಿ ಹಾಕಿಸಿಂದ ಆ ಹುಡುಗ ಸುಟ್ಟುಬಿಟ್ಟಾರೆ. ಅಷ್ಟೆಲ್ಲ ಆಗರ್ನಾಗ ಬೆಳಗ್ಗೆ 2 ಗಂಟೆ ಟೈಮ್ ಆಗೈತೆ ರೀ. ಮುಂದೆ ಏನು ಮಾಡ್ತಾಳ್ರಿ ಹುಡುಗಿ, ಅದು ಅರೆ ಬತ್ಲದಾಗ ಬಾತ್ರೂಮ್ನಿಂದ ಹೊರಗೆ ಬಂದಂತ ಹೇಳಿ ಮುಂಜಾನೆ 2 ಗಂಟೆ ಟೈಮಿಗೆ ರೀ ಹುಡುಗಿ ಬಾತ್ರೂಮ್ನಿಂದ ಹೊರಗೆ ಬರ್ತಾಳ್ರಿ. ಯಾಕಂದ್ರೆ ಆ ಘಟನೆ ನನಗೆ ಏನೂ ಸಂಬಂಧ ಇಲ್ಲ ತಿಳಿಸಿಂದ ಆ್ಯಕ್ಟಿಂಗ್ ಮಾಡ್ತಾಳ್ರಿ. ಬಟ್ ಅದು ಎಲ್ಲ ಆಕಿನಿಂದ ರೀ, ಈ ಹುಡುಗಿ ತಪ್ಪಿನಿಂದ ರೀ. ಅದಕ್ಕೋಸ್ಕರ ಹುಡುಗರು ಎಷ್ಟಾದ ಅಷ್ಟು ಕೇರ್ಫುಲ್ ಆಗಿರ್ರಿ. ಹುಡುಗಿಗೆ ಮನ್ಯಾಗಿಲ್ಲ ಯಾರು ಬಾತ್ ಹೇಳೋದು, ಅಥವಾ ಹುಡುಗಿ ರೂಮ್ನಾಗ ಯಾರೂ ಇಲ್ಲ ಬಾತ್ ಹೇಳ್ಸಂದು ಹುಡುಗ ಕರ್ಸ್ಕೊಳ್ಳೋದು ಎಲ್ಲ ಸ್ವಲ್ಪ ಕೇರ್ಫುಲ್ನಿಂದ ರೀ ಹುಡುಗರು. ಪಾಪ ಆ ಹುಡುಗ ಏನು ಮಾಡ್ಕೊಂಡು ಮನಸ್ಸಂಗೆ ಅನ್ಕೊಂಡಿತ್ತಿಲ್ರಿ, ನನ್ನ ಸಾವು ಇಲ್ಲೇ ಹಿಂದೆ ಬಂದಿದ್ದು, ಅದು ಜೀವಂತ ಸುಟ್ಟು ಹೋಗಿರ್ತಾನೆ. ಕರೆ ಅವ್ನು ಪಾಪ ಅಂತ ಆಕಿ ಹತ್ಲಾರ ಬಿಡಲ್ರಿ. ಆಕಿ ಸದ್ ಪ್ರೆಸೆಂಟ್ ಜೈಲ್ನಾಗ ಅದಾಳ್ರಿ. ಜೈಲ್ನಾಗ ಕಮ್ಮಿ ಅನ್ಲತ್ತಾಳ್ರಿ. ಏನು ನೋಡೋಣ್ರಿ. ಇದಕ್ಕೋಸ್ಕರ ಒಂದು ಡೈಲಾಗ್ ಐತ್ರಿ ಹಿಂದಿ ಒಳಗೆ ಕೇಳ್ರಿ, ಬುಲಾತಿ ಹೇ ಮಗರ್ ಜಾನೆ ಕೆ ನೈ. ಎಲ್ಲರೂ ಹುಡುಗರು ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಇದಿಷ್ಟೆಲ್ಲ ನೋಡಿಸ್ತಾನ ನಾ ಹೇಳೋದು ಒಂದೇ ನಿಮಗೆ, ತಂದೆ ತಾಯಿ ನಂಬರ್ ಪಟ್ಟಕ್ಕೆ ಹೋಗ್ತೀರಿ, ಇಂಥ ಚಪ್ರಿಯರ್ ಹುಡುಗಿ ನಂಬರ್ ಚಟ್ಟಕ್ಕೆ ಹೋಗ್ತೀರಿ. ಥ್ಯಾಂಕ್ ಯು ಸೋ ಮಚ್.